ದೆಹಲಿಯಲ್ಲಿ ದಿಢೀರ್ ಅಮಿತ್ ಶಾ ಭೇಟಿಯಾದ ವಿಜಯೇಂದ್ರ ಹೊಸ ವರ್ಷದ ಶುಭ ಕೋರುವ ನೆಪದಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಇನ್ನು ಅಮಿತ್ ಶಾ ಬಳಿ ರಾಜ್ಯ ರಾಜಕೀಯದ ಬಗ್ಗೆ ವಿಜಯೇಂದ್ರ ಚರ್ಚೆ ನಡೆಸಿದ್ದು, ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತದ ಬಗ್ಗೆಯೂ ಶಾ ಬಳಿ ಪ್ರಸ್ತಾಪಿಸಿದ್ದಾರೆ. ಇನ್ನು ಯತ್ನಾಳ್ ಮತ್ತು ಟೀಮ್ನಿಂದ ಪಕ್ಷಕ್ಕೆ ಆಗುತ್ತಿರೋ ಮುಜುಗರ, ರೆಬೆಲ್ಸ್ಗಳ ನಡೆಯಿಂದ ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತಿದೆ ಅಂತ ದೂರು ದಾಖಲಿಸಿದ್ದಾರೆ. ಇನ್ನು ತಳಮಟ್ಟದಲ್ಲಿ ಕಾರ್ಯಕರ್ತರು ತೀವ್ರ ಗೊಂದಲಕ್ಕೆ ಸಿಲುಕಿದ್ದಾರೆ. ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಡ್ಯಾಮೇಜ್ ಮಾಡುತ್ತಿದ್ದಾರೆ. ರೆಬೆಲ್ಸ್ಗಳಿಂದ ಸಂಘಟನೆ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಕಾಂಗ್ರೆಸ್ ವಿರುದ್ಧದ ಹೋರಾಟಗಳಿಗೂ ಹಿನ್ನಡೆಯಾಗುತ್ತಿದೆ. ಪಕ್ಷದ ಎರಡನೇ ಹಂತದ ನಾಯಕರಿಗೂ ಆತ್ಮಸ್ಥೈರ್ಯ ಕಡಿಮೆಯಾಗ್ತಿದೆ. ಈಗ ಪ್ರತ್ಯೇಕ ಸಮಾವೇಶಕ್ಕೆ ತಯಾರಿ ಆರಂಭಿಸಿದ್ದಾರೆ. ಇದರಿಂದ ಕಾರ್ಯಕರ್ತರಿಗೆ ಬೇರೆಯದ್ದೇ ಸಂದೇಶ ರವಾನೆ ಆಗ್ತಾ ಇದೆ. ಹೀಗೆ ಎಲ್ಲವನ್ನೂ ವಿವರಿಸಿರೋ BY ವಿಜೇಂದ್ರ, ನಾನು ನೋಡ್ಕೊಳ್ತೀನಿ ಎಂದ್ರಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಡನ್ ಆಗಿ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ವಿಜೇಂದ್ರ. ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಡ್ಯಾಮೇಜ್ ಮಾಡ್ತಿದ್ದಾರೆ, ಹೀಗಾಗಿ ಅಮಿತ್ ಶಾ ಬಳಿ ಕಂಪ್ಲೇಂಟ್ ಮಾಡಿದ್ದಾರೆ ವಿಜೇಂದ್ರ. ಆಯ್ತು, ನಾನು ನೋಡ್ಕೊಳ್ತೀನಿ ಎಂದ್ರಂತೆ ಶಾ ಅವರು. ಹೊಸ ವರ್ಷದ ಶುಭ ಕೋರುವ ನೆಪದಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ನ್ಯೂ ಇಯರ್ ವಿಶ್ ನೆಪದಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತದ ಬಗ್ಗೆಯೂ ಶಾ ಬಳಿ ಪ್ರಸ್ತಾಪಿಸಿದ್ದಾರೆ. ವಿಜಯೇಂದ್ರ ಅಂಡ್ ಟೀಮ್ನಿಂದ ಪಕ್ಷಕ್ಕೆ ಆಗುತ್ತಿರೋ ಡ್ಯಾಮೇಜ್ ಬಗ್ಗೆ ಅಮಿತ್ ಶಾ ಮುಂದೆ ಪ್ರಸ್ತಾಪಿಸಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ನಿಂದ ಪಕ್ಷಕ್ಕೆ ಆಗುತ್ತಿರೋ ಮುಜುಗರ, ರೆಬೆಲ್ಸ್ಗಳ ನಡೆಯಿಂದ ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತಿದೆ ಅಂತ ದೂರು ನೀಡಿದ್ದಾರೆ. ತಳಮಟ್ಟದಲ್ಲಿ ಕಾರ್ಯಕರ್ತರು ತೀವ್ರ ಗೊಂದಲಕ್ಕೆ ಸಿಲುಕಿದ್ದಾರೆ. ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಡ್ಯಾಮೇಜ್ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ರೆಬೆಲ್ಸ್ಗಳಿಂದ ಸಂಘಟನೆ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಕಾಂಗ್ರೆಸ್ ವಿರುದ್ಧದ ಹೋರಾಟಗಳಿಗೂ ಹಿನ್ನಡೆಯಾಗುತ್ತಿದೆ. ಪಕ್ಷದ ಎರಡನೇ ಹಂತದ ನಾಯಕರಿಗೂ ಆತ್ಮಸ್ಥೈರ್ಯ ಕಡಿಮೆಯಾಗ್ತಿದೆ. ಈಗ ಪ್ರತ್ಯೇಕ ಸಮಾವೇಶಕ್ಕೆ ತಯಾರಿ ಆರಂಭಿಸಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ನ ರಮೇಶ್ ಜಾರಕಿಹೊಳಿ, ಸಾಹುಕಾರ್ ಇದೇ ಜನವರಿ 4 ಮತ್ತು 6ಕ್ಕೆ ಸಮಾವೇಶ ಮತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದ್ದಾರೆ. ಇದರಿಂದ ಕಾರ್ಯಕರ್ತರಿಗೆ ಬೇರೆಯದ್ದೇ ಸಂದೇಶ ರವಾನೆಯಾಗಲಿದೆ. ಹೀಗೆ ಎಲ್ಲವನ್ನ ವಿವರಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ನೀವೇನು ವರಿ ಮಾಡ್ಕೊಳ್ಬೇಡಿ, ನಾನು ನೋಡಿಕೊಳ್ತೀನಿ ಎಂದ್ರಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ತಳಮಟ್ಟದಲ್ಲಿ ಕಾರ್ಯಕರ್ತರು ತೀವ್ರ ಗೊಂದಲಕ್ಕೆ ಸಿಲುಕಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ ಇದೇ ಜನವರಿ 4ರಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಜನವರಿ 6ರಂದು ಹೋರಾಟ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟಕ್ಕೆ ಮುಂದಾಗಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಹೊಸ ವರ್ಷದ ಶುಭ ಕೋರುವ ನೆಪದಲ್ಲಿ ಅಮಿತ್ ಶಾ ಭೇಟಿಯಾಗಿ ಯತ್ನಾಳ್ ಅಂಡ್ ಟೀಮ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ವಿಜೇಂದ್ರ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತದ ಬಗ್ಗೆಯೂ ಶಾ ಬಳಿ ಪ್ರಸ್ತಾಪಿಸಿದ್ದಾರೆ. ಬಿಜೆಪಿಯಲ್ಲಿ ಬನ ಬಡಿದಾಟ ತೀವ್ರ ತಾರಕಕ್ಕೇರಿದೆ. ಇದರ ನಡುವೆ ಈಗ ವಿಜೇಂದ್ರ ದೆಹಲಿಗೆ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಅಮಿತ್ ಶಾ ಭೇಟಿಯಾಗಿ ಯತ್ನಾಳ್ ಅಂಡ್ ಟೀಮ್ ಬಗ್ಗೆ ಕಂಪ್ಲೇಂಟ್ ನೀಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತದ ಬಗ್ಗೆಯೂ ಶಾ ಬಳಿ ಪ್ರಸ್ತಾಪಿಸಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ನಿಂದ ಪಕ್ಷಕ್ಕೆ ಆಗುತ್ತಿರೋ ಡ್ಯಾಮೇಜ್ಗಳ ಬಗ್ಗೆ ಎಳೆಯಾಗಿ ವಿವರಿಸಿದ್ದಾರೆ. ರೆಬೆಲ್ಸ್ಗಳ ನಡೆಯಿಂದ ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತಿದೆ ಅಂತ ದೂರಿದ್ದಾರೆ. ತಳಮಟ್ಟದಲ್ಲಿ ಕಾರ್ಯಕರ್ತರು ತೀವ್ರ ಗೊಂದಲಕ್ಕೆ ಸಿಲುಕಿದ್ದಾರೆ. ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಡ್ಯಾಮೇಜ್ ಮಾಡುತ್ತಿದ್ದಾರೆ. ರೆಬೆಲ್ಸ್ಗಳಿಂದ ಸಂಘಟನೆ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಕಾಂಗ್ರೆಸ್ ವಿರುದ್ಧದ ಹೋರಾಟಗಳಿಗೂ ಹಿನ್ನಡೆಯಾಗುತ್ತಿದೆ. ಪಕ್ಷದ ಎರಡನೇ ಹಂತದ ನಾಯಕರಿಗೂ ಆತ್ಮಸ್ಥೈರ್ಯ ಕಡಿಮೆಯಾಗ್ತಾ ಇದೆ. ಈಗ ಪ್ರತ್ಯೇಕ ಸಮಾವೇಶಕ್ಕೆ ತಯಾರಿ ಆರಂಭಿಸಿದ್ದಾರೆ. ಇವರಿಂದ ಕಾರ್ಯಕರ್ತರಿಗೆ ಬೇರೆಯದ್ದೇ ಸಂದೇಶ ರವಾನೆಯಾಗಲಿದೆ. ಹೀಗೆ ಎಲ್ಲವನ್ನ ವಿವರಿಸಿರೋ BY ವಿಜೇಂದ್ರ, ನಾನು ಎಲ್ಲವನ್ನ ನೋಡಿಕೊಳ್ತೇನೆ ಎಂದ್ರಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಹೀಗೆ ಮಾಡಿದ್ರೆ ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತದೆ ಅಂತ ದೂರು ಹೇಳಿದ್ದಾರೆ ರೆಬೆಲ್ಗಳ ನಡೆಯಿಂದ.